ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ನ 8th ಚಾಪ್ಟರ್, ಹೌ ಟು ಗೆಟ್ ದ ರಿಸಲ್ಟ್ಸ್ ಯು ವಾಂಟ್. ನಮ್ಮ ಫೇಲ್ಯೂರ್ಗೆ 2 ರೀಸನ್ಸೇ ಮೇಜರ್. ಒಂದು, ಕಾನ್ಫಿಡೆಂಟ್ ಇಲ್ಲದೆ ಇರೋದು, ಇಲ್ಲಾಂದರೆ ತುಂಬ ಲಿಮಿಟ್ನ ಮೀರಿ ಎಫರ್ಟ್ ಹಾಕೋದು. ನಿಮ್ಮ ಮೈಂಡ್ ಹೇಗೆ ವರ್ಕ್ ಆಗ್ತಿದೆ ಅಂತ ಗೊತ್ತಾದ್ರೇ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ತಕ್ಷಣ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ಎಲ್ಲವನ್ನು ಕೇಳೋಕ್ಕೆ ಶುರು ಮಾಡ್ತೀರಾ. ನಾವು ಮೊದಲೇ ಹೇಳಿರೋ ಹಾಗೆ ನಿಮ್ಮ ಥಾಟ್ಸೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನಡೆಸ್ತಿದೆ. ಸೊ ನಿಮ್ಮ ಥಾಟ್ಸ್ನ ಪಾಸಿಟಿವ್ ಆಗಿ ಇಟ್ಟರೆ ನೀವು ಆಸೆ ಪಟ್ಟಿದ್ದನ್ನ ಅಚೀವ್ ಮಾಡೋಕ್ಕಾಗುತ್ತೆ. ನಿಮಗೆ ಬರೀ ಫೇಲ್ಯೂರ್ ರಿಸಲ್ಟ್ಸೇ ಸಿಗ್ತಿದೆ ಅಂದರೆ ಅದಕ್ಕೆ 2 ಮುಖ್ಯವಾದ ರೀಸನ್ಸ್ ಇದೆ. ಒಂದು, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಇನ್ನೊಂದು, ಟೂ ಮಚ್ ಆಫ್ ಎಫರ್ಟ್. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಯಾಕೆ ಬರುತ್ತೆ? ನಾವು ಇದಕ್ಕೆ ಮುಂಚಿನ ಚಾಪ್ಟರ್ಸಲ್ಲಿ ನೋಡಿರೋ ರೀತಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಐಡಿಯಾನ ಎಕ್ಸೆಪ್ಟ್ ಮಾಡ್ಕೊಳ್ತು ಅಂದರೆ ತಕ್ಷಣ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಕೊಡುತ್ತೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರೋ ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ಲಾಸ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾದ ರಿಸಲ್ಟ್ಸ್ನ ತಂದು ಕೊಡುತ್ತೆ. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನಾವು ಪಾಸಿಟಿವ್ ಆಗಿ ಯೂಸ್ ಮಾಡುವಾಗ ಅದು ನಮಗೆ ಗೈಡೆನ್ಸ್ ಕೊಡುತ್ತೆ, ಫ್ರೀಡಮ್ ಕೊಡುತ್ತೆ, ಪೀಸ್ ಆಫ್ ಮೈಂಡ್ ಕೊಡುತ್ತೆ. ಅದೇ ನಾವು ನೆಗೆಟಿವ್ ಆಗಿ ಯೂಸ್ ಮಾಡಿದ್ವಿ ಅಂದರೆ ನಮಗೆ ಕಷ್ಟಗಳನ್ನ, ಫೇಲ್ಯೂರ್ಸ್ನ ಆ್ಯಂಡ್ ಕನ್ಫ್ಯೂಷನ್ಸ್ನ ತಂದು ಕೊಡುತ್ತೆ. ಸೊ ನಮ್ಮ ಥಾಟ್ಸ್ ಪಾಸಿಟಿವ್ ಆಗಿ, ಕ್ಲಿಯರ್ ಆಗಿ, ಲವಿಂಗ್ ಆಗಿದ್ದರೆ ಕರೆಕ್ಟ್ ಆನ್ಸರ್ ಆರ್ ರಿಸಲ್ಟ್ನ ಅದು ನಮಗೆ ತಂದು ಕೊಡುತ್ತೆ. ಸೊ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ನ ಓವರ್ಕಮ್ ಮಾಡೋಕ್ಕೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಐಡಿಯಾಸ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿ ಆ ಐಡಿಯಾ ಅಚೀವ್ ಆದರೆ ಹೇಗಿರುತ್ತೋ ಅದು ಆಲ್ರೆಡಿ ನಡೆದಿರೋ ಹಾಗೆ ನಾವು ಫೀಲ್ ಮಾಡಬೇಕು. ಇನ್ನೊಂದು, ನಮ್ಮ ರಿಕ್ವೆಸ್ಟ್ನ ಸಬ್ಕಾನ್ಷಿಯಸ್ ಮೈಂಡ್ಗೆ ಕಾನ್ಫಿಡೆಂಟಾಗಿ ಕೊಡಬೇಕು. ಅದರ ನಂತರನೂ ನಾವು ನಂಬಿಕೆಯಿಂದ ಕಾಯಬೇಕು. ಸೊ ದ್ಯಾಟ್ ನಮಗೆ ಬೇಕಾದ ರಿಸಲ್ಟ್ನ ಸಬ್ಕಾನ್ಷಿಯಸ್ ಮೈಂಡ್ ನಡೆಸಿಕೊಡುತ್ತೆ.